ಎಲ್ಲರಿಗೂ ಜಾನ್ವೀಸ್ ಕಿಚನ್ಗೆ ಸ್ವಾಗತ. ಇವತ್ತು ಅವರೆಕಾಳು ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಈ ಸೀಸನಲ್ಲಿ ಮಾಡುವಂಥ ಸ್ಪೆಷಲ್ ಐಟಮ್ಮು. ಇದಕ್ಕೆ ಹಿದಕವರೆ ಬೇಕಾಗತ್ತೆ, ಹಸಿ ಕಡಲೆ ಬೀಜ, ಅವಲಕ್ಕಿ, ಗಟ್ಟಿ ಅವಲಕ್ಕಿ, ಇದು ಗೋಡಂಬಿ, ಬೆಣ್ಣೆ ಉಂಡೆ ಮಾಡೋದು ರೆಸಿಪಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಫಸ್ಟು ಎಣ್ಣೆ ಕಾಯಿಸ್ಬಿಟ್ಟು ಒಂದೊಂದು ಐಟಮು ಫ್ರೈ ಮಾಡ್ಕೋಬೇಕು. ಕಡಲೆ ಬೀಜನ ಫ್ರೈ ಮಾಡಿದ್ದಾಯಿತು. ಗೋಡಂಬಿ ಚೂರು ಹಾಕಿ ಅದು ಫ್ರೈ ಮಾಡಬೇಕು, ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ. ಇದು ಸೆಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ, ಈ ಥರ ಪುರಿ ಥರ ಆಗುತ್ತೆ ಅದು. ಅವಲಕ್ಕಿಗೆ ಉಪ್ಪು ಸ್ವಲ್ಪ, ಖಾರ ಸ್ವಲ್ಪ, ಇದು ಅಚ್ಚು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಪಕ್ಕಕ್ಕಿಡಿ. ಅದಕ್ಕೆ ಎಣ್ಣೆಯಲ್ಲಿ ಕರೆದಿರೋ ಅಂಥ ಹಿದಕವರೆ, ಹಸಿ ಕಡಲೆ ಬೀಜ ಕರೆದಿರೋದು, ಗೋಡಂಬಿ ಚೂರು, ನಾವು ಪ್ರಿಪೇರ್ ಮಾಡ್ಕೊಂಡಿರೋಂಥ ಬೆಣ್ಣೆ ಉಂಡೆ, ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಎಣ್ಣೆ ಇಟ್ಕೊಳ್ಳಿ ಒಂದು ಕಡಾಯಿಗೆ. ಎಣ್ಣೆ ಕಾದ್ಮೇಲೆ ಉಪ್ಪು ಮತ್ತು ಅಚ್ಚು ಖಾರದ ಪುಡಿ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡಿಬಿಡಿ. ಮಿಕ್ಸ್ ಆಗಿದ್ದ ಕೂಡಲೇ ಈಗ ಇದಕ್ಕೆ ನಾವು ಮಿಕ್ಸ್ ಮಾಡಿರೋಂಥ ಈ ಅವಲಕ್ಕಿ ಮಿಶ್ರಣ ಏನಿದೆಯೋ ಅದು ಫುಲ್ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಐಟಮ್ಸ್ಗೂ ಇಡಿಸೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಈ ಸೀಸನಲ್ಲಿ ಸ್ಪೆಷಲಾಗಿ ಮಾಡ್ಕೊತಾರೆ. ಒಳ್ಳೆ ಸ್ನ್ಯಾಕ್ ಐಟಮ್ ಇದು, ತುಂಬ ರುಚಿಕರ ಇರುತ್ತೆ. ಇದಕ್ಕೆ ಮೆಜರ್ಮೆಂಟ್ಸ್ ಏನಿಲ್ಲ, ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನೋಡಿ, ರುಚಿಕರವಾದ ಅವಲಕ್ಕಿ ಮಿಕ್ಸ್ಚರ್ ರೆಡಿಯಾಗಿದೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಸ್ಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ.